ನಿನ್ನೆ ಮೊನ್ನೆ ಪ್ರಚಾರ ಮಾಡಿದೆ. ಇವತ್ತು ದಾವಣಗೆರೆ ಬಂದಿದ್ದೀನಿ. ಇವತ್ತು ನಾಳೆ 2 ದಿನ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತೀನಿ. ನನ್ನ ಪ್ರಕಾರ ಬಾಗಲಕೋಟೆನಲ್ಲೂ ಕೂಡ ಗೆಲ್ತೀವಿ. ಅಲ್ಲಿ ಮೇಟಿಯವರು ನಿಧನರಾಗಿದ್ದರು, HY ಮೇಟಿಯವರು. ಅದನ್ನು ಭರ್ತಿ ಮಾಡಲಿಕ್ಕೆ ಉಪಚುನಾವಣೆ ನಡೀತಾ ಇದೆ. ಇಲ್ಲಿ ಶಾಬ್ನೂರ್ ಶಿವಶಂಕರಪ್ಪನವರು ನಿಧನರಾಗಿದ್ದರು. ಅವರ ಜಾಗಕ್ಕೆ ಅವರ ಮೊಮ್ಮಗ ಸಮರ್ಥ್ ಅವರನ್ನು ಅಭ್ಯರ್ಥಿಯನ್ನು ಮಾಡಿದ್ದೀವಿ. ಎರಡೂ ಕಡೆ ಎರಡೂ ಚುನಾವಣೆಗಳಲ್ಲಿ ದೊಡ್ಡ ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಯಾಕಂತಂದರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು, ಶಾಮನೂರು ಶಿವಶಂಕರಪ್ಪನವರು ಅವ್ರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು, HY ಮೇಟಿಯವರು ಅವ್ರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು, ಅವೆಲ್ಲವೂ ಕೂಡ ನಮಗೆ ಈಗ ಸಹಾಯಕ ಆಗ್ತಾ ಇದ್ದಾವೆ. ಆಮೇಲೆ ನಮ್ಮ ಗ್ಯಾರಂಟಿ ಯೋಜನೆಗಳು ಇವತ್ತು ನಮ್ಮ ಸಹಾಯಕ್ಕೆ ಬರ್ತಾ ಇದ್ದಾವೆ. ಬಿಜೆಪಿಯವರು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡ್ತಾ ಇದ್ರು. ಯಾಕಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು. ಬಡವರ ಕಾರ್ಯಕ್ರಮಗಳನ್ನು ಯಾವಾಗಲೂ ವಿರೋಧ ಮಾಡ್ತಾರೆ ಅವರು. 535 ಕೋಟಿ 535 ಕೋಟಿ ಸೌತಿಗೆ ದಾವಣಗೆರೆ ದಕ್ಷಿಣಕ್ಕೆ ಗ್ಯಾರಂಟಿ ಯೋಜನೆ ಇಲ್ಲಿ ಒಟ್ಟು ಜನವರಿ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು 1,31,000 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿದ್ದೀವಿ. ಬರೀ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ 500 ಚಿಲ್ಲರೆ ಇಲ್ಲ, 535 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ. ಆರ್ಥಿಕ ತತ್ವಗಳಲ್ಲಿ 2 ಥರ ಇದೆ. ಒಂದು ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ, ಇನ್ನೊಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಥಿಯರಿ. ಟ್ರಿಕಲ್ ಡೌನ್ ಆರ್ಥಿಕ ಥಿಯರಿ ಅಂತಂದರೆ ಸಮಾಜದಲ್ಲಿರ್ತಕ್ಕಂಥ ಮೇಲ್ಸ್ತರದವ್ರಿಗೆ ಉಪಯೋಗ ಆಗಲಿ ಅಂತ ಮಾಡ್ತಕ್ಕಂಥದ್ದು. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಂದರೆ ತಳ ಸಮುದಾಯದ ಜನರಿಗೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಆರ್ಥಿಕ ಕಾರ್ಯಕ್ರಮಗಳು. ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್
ಆರ್ಥಿಕತೆ ಏರಿನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಬಸವಣ್ಣವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಅವರೆಲ್ಲರೂ ಕೂಡ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.